ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಕ ಬರುತ್ತೆ ಅಧಿಕಾರಕ್ಕೆ. ಹೊಸ ಅಭ್ಯರ್ಥಿ ಯಾರೂ ಇಲ್ಲ ಸರ್ ಇಲ್ಲಿ. ಅವ್ರು ಅಲ್ಲೇ ಅಳುಬ್ರೆ ಅವರು ಹೊಸ ಅಭ್ಯರ್ಥಿ ಇದ್ದಿದ್ರೆ ಇಷ್ಟು ಜನ ಇರ್ತಾಯಿದ್ರಾ, ಇಷ್ಟು ಜನ ಸಾಗರ ಇರ್ತಾಯಿತ್ತು. ಅವ್ರ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇರೋದು ಇಷ್ಟೇ, ಒಳ್ಳೆ ವಿದ್ಯಾವಂತ, ಎಲ್ಲರಿಗೂ ಗೊತ್ತಿದ್ದಂಗೆ ಒಳ್ಳೆ ವಿದ್ಯಾವಂತ. ಎಲ್ಲರಿಗೂ ಈಗಿನ ನಮ್ಮ ಕ್ಷೇತ್ರದ ಜನಗಳಿಗೆ ವಿದ್ಯಾವಂತ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ, ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ. ಕಾಲಕ್ಷೇಪ ಆಗಲಿ, ಈಗ ಸರ್ಕಾರ 3 ವರ್ಷದಿಂದ ಒಬ್ಬ ಸ್ಟೂಡೆಂಟ್ ಕಾಲಕ್ಷೇಪ ಕೊಟ್ಟಿಲ್ಲ. ಯಾರಿಗಾನ ಕೊಟ್ಟಿದ್ದಾರಾ ಸರ್? ಯಾರಿಗಾನ ಕೊಟ್ಟಿದ್ದಾರಾ? ಇಲ್ಲ. ಸಬ್ಸಿಡಿ, ರೈತರ ಸಬ್ಸಿಡಿ ಎಲ್ಲ ಕಿತ್ತಾಕಿದ್ದಾರೆ. ಯಾಕೆ ಕಿತ್ತಾಕಿದ್ದಾರೆ? ಗ್ಯಾಸ್ ಸಬ್ಸಿಡಿ ಕಿತ್ತಾಕಿದ್ರು, ಎಲ್ಲ ಬೆಳೆಗಳು ಜಾಸ್ತಿ ಮಾಡಿದ್ರು. ಇದೆಲ್ಲ ರೈತರು ಮನೆದಟ್ಟು ಮಾಡ್ಕೊಂಡಿದ್ದಾರೆ. ಪ್ರತಿ ಮನೆಯಲ್ಲೂ ಪ್ರತಿ ಗೃಹಲಕ್ಷ್ಮಿಗೂ ಈ ವಿಚಾರ ಗೊತ್ತಿದೆ. ಎಲ್ಲರೂ ಅವ್ರ ಪಕ್ಷದಲ್ಲಿರ್ತಕ್ಕಂಥ ಇಷ್ಟು ದಿನ ಅವ್ರ ಪಕ್ಷದಲ್ಲಿ ದುಡಿದವರೇ ಅವರೆಲ್ಲ ಇವತ್ತು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ, ಕಾಂಗ್ರೆಸ್ನ ಜೈಬೇರಿಯಾಗಿ ಗೆಲ್ಲಿಸ್ತಾರೆ ನೋಡಿ. ಇವರೆಲ್ಲ ನಮ್ಮೂರವರೇ. ಥ್ಯಾಂಕ್ ಯು.